ಸಚಿವ ಸಂತೋಷ್ ಲಾಡ್ ಈ ಹೆಸರು ರಾಜ್ಯ ರಾಜಕಾರಣದಲ್ಲಿ ಇಂದು ಫೈರ್ ಬ್ರಾಂಡ್. ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಹಾಗೂ ಧಾರವಾಡ ಜಿಲ್ಲೆಯ ಉಸ್ತುವಾರಿಗಳಾಗಿ ತಮ್ಮ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. 2008ರಿಂದ ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ಶಾಸಕರಾಗಿ ಸಕ್ರಿಯವಾಗಿರುವ ಸಂತೋಷ್ ಲಾಡ್ ಅವರು ಅದಕ್ಕೂ ಮುನ್ನ ಸಂಡೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಮನೆ ಮಾತಾದವರು. ಅಂದಿನ ಅವರ ಸೇವೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಸಂತೋಷ್ ಲಾಡ್ ಅವರ ಸಂಡೂರು ಭಾಗದ ಜನಮನದ ಧ್ವನಿಗೆ ಕನ್ನಡಿಯಾಗುತ್ತಿದ್ದೇವೆ. ಜೊತೆಗೆ ಅವರ ಜನಸೇವೆಯ ಮಾಹಿತಿ ನೀಡುತ್ತೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದಾದಾ. ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ಅಂತ 51ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಆ ಕಾರ್ತಿಕೇಯ ತಮಗೆ ಆರೋಗ್ಯ ಆಯುಷ್ಯ ಕರುಣಿಸಿ ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಅವರಿಗೆ ರಾಜಕೀಯವಾಗಿ ಬೆಳಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳ. ಸಂತೋಷ್ ಲಾಡ್ ದಾದಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಂತೋಷ್ ಲಾಡ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಾದ ರಾಜಕೀಯವಾಗಿ ಉತ್ತುಂಗಕ್ಕೆ ಏರಲಿ, ಕ್ಯಾಬಿನೆಟ್ ಸಚಿವರಾಗಲಿ ಇಲ್ಲ ಕೇಂದ್ರ ಸಚಿವರಾಗಿ ಬೆಳೀಲಿ, ಗುರು ರೇವಣಸಿದ್ದೇಶ್ವರನ ಭಕ್ತಿಯಿಂದ ಕೇಳ್ಕೊಂತಿದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಂತೋಷ್ ಲಾಡ್ ದಾದಾ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ದಾದಾ, ನೀವು ಏನು ಅನ್ಕೊಂಡಿರಿ ಅವೆಲ್ಲ ಆಸೆಗಳು ಈಡೇರಲ್ಲ ಅಂತ ಹೇಳಿ, ಈ ದಿನ ಆತನ ಹುಟ್ಟಿನ ಹಬ್ಬ ವಿಚಾರದಿಂದ ಆತ ಬಹಳ ಮೇಲೆ ಎತ್ತರ ಹೋಗಲಿ, ನಮ್ಮ ಇಡೀ ನಮ್ಮ ತಾಲೂಕಿನ ಜನ ಎಲ್ಲ ಆತನ ಆಶೀರ್ವಾದ ಇರಲಿ. ಸಂತೋಷ್ ಲಾಡ್ ಶಿವಾಜಿ ಲಾಡ್ ಹಾಗೂ ಶೈಲಜಾ ಲಾಡ್ ಅವರ ಪುತ್ರನಾಗಿ ಫೆಬ್ರವರಿ 27, 1975ರಲ್ಲಿ ಜನಿಸಿದವರು. 2003ರಲ್ಲಿ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಇವರು 2004ರಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ 2008, 2013, 2023ರಲ್ಲಿ ಕಲಘಟಕಿ ಅಣ್ಣಾವರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 2013ರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ವಾರ್ತಾ ಖಾತೆ ಸಚಿವರಾಗಿ, ನಂತರ 2016ರಲ್ಲಿ ಕಾರ್ಮಿಕ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿ, ಇದೀಗ 2023ರಿಂದ ಕ್ಯಾಬಿನೆಟ್ ದರ್ಜೆಯ ಕಾರ್ಮಿಕ ಸಚಿವರಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅನೇಕ ಜನಪರ ಕಾರ್ಯಕ್ರಮಗಳ ಮೂಲಕ ತಮ್ಮ ರಾಜಕೀಯ ಬೆಳವಣಿಗೆ ಕಂಡಿದ್ದರೂ ಅವರ ರಾಜಕೀಯ ಮೂಲ ಆರಂಭವಾದದ್ದು ಸಂಡೂರು ಕ್ಷೇತ್ರದಿಂದ. ಇಂದಿಗೂ ಸಂಡೂರು ಕ್ಷೇತ್ರದಲ್ಲಿ ಅವರನ್ನ ಪ್ರೀತಿಸೋ ಲಕ್ಷಾಂತರ ಜನರಿದ್ದಾರೆ. ಸಂತೋಷ್ ಲಾಡ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರು ಇವತ್ತು ನಮ್ಮ ರಾಜ್ಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಸಂತೋಷ್ ಲಾಡ್ ಸಾಹೇಬರು ಈ ಭಾಗದಿಂದನೇ, ವಿಟ್ಲಾಪುರದಿಂದನೇ ರಾಜಕಾರಣ ಪ್ರಾರಂಭ ಮಾಡಿದ್ದು. ದಿವಂಗತ ಬಸಪ್ಪಣ್ಣವರ ಜೊತೆಗೆ ಮತ್ತು ನಮ್ಮ ಈ ಭಾಗದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಮತ್ತು ಕೋರಿ ಪರಮೇಶ್ವರಣ್ಣವರು ಇವರೆಲ್ಲರ ಜೊತೆಗೂಡಿ ಈ ಭಾಗದಿಂದ ರಾಜಕಾರಣ ನಮ್ಮನ್ನು ಸೇರಿಸ್ಕೊಂಡು ರಾಜಕಾರಣ ಪ್ರಾರಂಭ ಮಾಡಿದರು. ಆ ರಾಜಕಾರಣ ಪ್ರಾರಂಭ ಮಾಡಿದ ದಿನದಿಂದ ಅವರು ಸುಮಾರು 2-3 ವರ್ಷಗಳ ಕಾಲ ಸಮಾಜ ಸೇವೆ ನನ್ನ ಧ್ಯೇಯ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಿಂದ ರಾಜಕಾರಣ ಪ್ರಾರಂಭ ಮಾಡಿ 2004ರಲ್ಲಿ ಈ ಭಾಗದಲ್ಲಿ ಶಾಸಕರಾದರು. ಅವರ ರಾಜಕೀಯ ವಿಶ್ಲೇಷಣೆ ಬಗ್ಗೆ ಹೇಳಬೇಕಾದ್ರೆ 2004ರಲ್ಲಿ ಅವರೇನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ಶ್ರೀ ಗುರು ರೇವಣಸಿದ್ದೇಶ್ವರ ವಿಟ್ಲಾಪುರ ಮಠದಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೇನು ಉತ್ತುಂಗಕ್ಕೆ 2 ಸಲ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ, ಶಾಸಕರಾಗಿ ಇಡೀ ಕರ್ನಾಟಕದ ತುಂಬೆಲ್ಲ ಹೆಸರು ಮಾಡಿದ್ದಾರೆ. ಅದಕ್ಕೆ ಕಾರಣೀಭೂತರು ನಮ್ಮ ಭಾಗದ ಲೀಡ್ರು ಹಾಗೂ ಕಾರ್ಯಕರ್ತರು, ನಮ್ಮ ತಾಲೂಕಿನ ಜನರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಸಂಡೂರು ತಾಲೂಕಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಪ್ರಥಮ ಬಾರಿಗೆ ಅವರು ಶಾಸಕರಾಗಿದ್ದ ತಕ್ಷಣವೇ ಸಂಡೂರು ತಾಲೂಕಿಗೆ 2 ಬೈಪಾಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಧರ್ಮಾಪುರ ಕಡೆಯಿಂದ ಬಾಬೆ ಕ್ರಾಸಿಗೆ ಬರ್ತಕ್ಕಂಥದ್ದು ಮತ್ತು ಬಾವಳ್ಳಿ ಕಡೆಯಿಂದ
ಇಲ್ಲಿ ಬಾಬಾಯ್ ಕ್ರಾಸಿಗೆ ಬರ್ತಕ್ಕಂಥದ್ದು, 2 ಬೈಪಾಸ್ಗಳನ್ನು ವಿಶೇಷವಾಗಿ ಸಂಡೂರು ಜನತೆಗೆ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರು ಶಿಕ್ಷಣ ಪ್ರೇಮಿಗಳಾಗಿದ್ದರು. ಅವರು ಶಿಕ್ಷಣಕ್ಕಾಗಿ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದರು. ಈ ಭಾಗದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿ ಸ್ಥಳಗಳು ಸಿಗದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಸಂಡೂರು ತಾಲೂಕಿನ ಆಗಿನ ಸಂದರ್ಭದಲ್ಲಿ ಸುಮಾರು 5-6 ಮೊರಾರ್ಜಿ ದೇಶಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಹೈಸ್ಕೂಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಹೀಗೆ ಸಬ್ಸ್ಟೇಷನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಅಂತಾಪುರ ಕೂಡ ಇಲ್ಲಿ ಹೈಸ್ಕೂಲನ್ನು ಕೊಟ್ಟಿದ್ದರು ಆಗಿನ ಸಂದರ್ಭದಲ್ಲಿ. ಹೀಗಾಗಿ ಅವರು ನಮ್ಮ ಸಂಡೂರು ಎಲ್ಲೋ ಒಂದು ಕಡೆಗೆ ನಮ್ಮ ಸಂಡೂರು ಜನತೆ ವಿಶೇಷವಾಗಿ ಯುವಕರು ಅವರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಇವತ್ತಿಗೂ ನಮ್ಮ ಸಂಡೂರು ಅಂದರೆ ಸಂತೋಷ್ ಲಾಡ್ ಸಾಹೇಬ್ರು ಅಂದರೆ ಯಾವತ್ತಿಗೂ ಸಂತೋಷ್ ಲಾಡ್ ಸಾಹೇಬ್ರನ್ನ ನಮ್ಮ ಸಂಡೂರು ಜನತೆ ಬಿಟ್ಕೊಡತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾವಾಗಲೂ ನಮ್ಮ ನಾಯಕರು ಅಂತಂತೇಳಿ ಎಲ್ಲರೂ ಕೂಡ ನಮ್ಮ ಸಂಡೂರು ತಾಲೂಕಿನ ಜನ ಯಾವಾಗಲೂ ಅವ್ರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಕಾಳಜಿ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ಇದೆ. ಇವತ್ತು ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆದು ಕರ್ನಾಟಕದ ಸಚಿವರಾಗಿ ಎಲ್ಲ ಕರ್ನಾಟಕದ ಮನೆ ಮಾತುಗಳಲ್ಲಿ ಸಂತೋಷ್ ಲಾಡ್ ಅಂದರೆ ಗುರುತು ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ದೇಶದಲ್ಲಿನೂ ಫ್ಲಡ್ಗಳಾದಾಗೆ ಸಿದ್ದರಾಮಯ್ಯನವರ ಒಂದು ಅಪ್ಪಣೆ ಮೇರೆಗೆ ಹೋದಾಗ ಅಲ್ಲಿನೂ ದೇಶದಲ್ಲಿನೂ ಜನಮನ್ನಣೆ ಗೆಲ್ಲತಕ್ಕಂಥ ಕೆಲಸ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಅದೇ 2004ರಿಂದ 2008ರವರೆಗೆ ತಮ್ಮ ಅವಧಿ ಮುಗಿದ ಮೇಲೆ ಏನು ಈ ಕೆಟಗರಿ ಚೇಂಜ್ ಆಗಿ ತಾವು ಕಲಘಟಗಿಗೆ ಹೋಗೋದು ಬಂತು. ಆಮೇಲೆ ಒಳ್ಳೆಯ ಒಂದು ವ್ಯಕ್ತಿತ್ವ ಉಳ್ಳತಕ್ಕಂಥ ವ್ಯಕ್ತಿನ ಒಂದು ಸ್ಥಾನಕ್ಕೆ ಕೂರಿಸಿ ತಾವು ಕಲಘಟಗಿಗೆ ಹೋಗಿ ತಾವು ಅಲ್ಲಿ ಜಯಶೀಲರಾದ್ರಿ, ಇಲ್ಲಿನೂ ಜಯಶೀಲರನ್ನು ಮಾಡಿದಿರಿ. ತುಕಾರಾಮ್ ಸರ್ ಅವ್ರನ್ನ ಅವರು ಒಳ್ಳೆಯ ವ್ಯಕ್ತಿನ ಸೂಚಿಸಿದಿರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳದ ನೀವೇನು ರೇವಣಸಿದ್ದೇಶ್ವರ ಸ್ವಾಮಿ ಮಠದಿಂದ ರಾಜಕೀಯ ಪಾದಾರ್ಪಣೆ ಮಾಡಿದಿರಿ, ಅದೇ ರೀತಿ ನಿಮಗೆ ಒಳ್ಳೆಯದಾಗಿದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ರಾಜಕೀಯವಾಗಿ ಉತ್ತುಂಗಕ್ಕೆ ಏರಲಿ. ಅದೇ ರೀತಿ ರಾಜ್ಯದಲ್ಲಿ ಮತ್ತೆ ಮುಂದೆ ಕ್ಯಾಬಿನೆಟ್ ಸಚಿವರಾಗಲಿ, ಕೇಂದ್ರ ಸಚಿವರಾಗಿ ಬೆಳೀಲಿ ಅಂತೇಳಿ ನಮ್ಮಲ್ಲಿ ನಾನು ದೇವರನ್ನ ರೇವಣಸಿದ್ದೇಶ್ವರನ ಭಕ್ತಿಯಿಂದ ಕೇಳ್ಕೊಂಡಿದ್ದೀನಿ. ಅಂಥ ಒಬ್ಬ ವ್ಯಕ್ತಿ ಮುಂದಿನ ದಿನಮಾನದಲ್ಲಿ ಒಬ್ಬ ರಾಜ್ಯದ ಚುಕ್ಕಾಣಿ ಇಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿ ಅಂತಂದೇಳಿ ಕೂಡ ಹೇಳ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಲಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಂತೋಷ್ ಲಾಡ್ ರಾಜಕೀಯದ ಜೊತೆಗೆ ಸೇವೆಯನ್ನ ಚಾಲ್ತಿಯಲ್ಲಿಟ್ಟವರು. ತಮ್ಮ ಫೌಂಡೇಶನ್ ಮೂಲಕ ಅನೇಕ ಜನಪರ ಕಾರ್ಯ ಮಾಡಿದ್ದಾರೆ. 10,000 ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ, ಬೃಹತ್ ಉದ್ಯೋಗ ಮೇಳಗಳು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್, ಬಸ್ ಪಾಸ್ ಸೇರಿದಂತೆ ಆರ್ಥಿಕ ಸಹಾಯ ಹಸ್ತ, 2 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಸೇರಿದಂತೆ ಅನೇಕ ಯುವ ಜನರ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಸೇವೆಗೈದಿದ್ದಾರೆ. ಇದಲ್ಲದೆ ಸಂಡೂರು ಕ್ಷೇತ್ರದ ಅನೇಕ ಯುವಕರಿಗೆ ಸಂತೋಷ್ ಲಾಡ್ ಗಾಡ್ ಫಾದರ್. ಈ ಭಾಗದಲ್ಲಿ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ನಡೆಸಿದ ಅಭಿವೃದ್ಧಿಯನ್ನ ಇಂದಿಗೂ ನೆನೆಯುವ ಯುವಕರು ತಮಗೆ ವೈಯಕ್ತಿಕವಾಗಿಯೂ ಹೇಗೆಲ್ಲ ಸಹಕರಿಸಿದ್ದಾರೆ ಮತ್ತು ಬೆಳೆಸಿದ್ದಾರೆ ಎಂಬುದನ್ನ ಸ್ಮರಿಸುತ್ತಾರೆ. ನನ್ನ ಹೆಸರು ನಾಗೇಶ್ ಪಾಟೀಲ್ ಅಂತಂದು, ಸಂಡೂರು ತಾಲೂಕು ತುಮರಗುದ್ದಿ ಗ್ರಾಮವಾಸಿ. ನಾವು ಸಂತೋಷ್ ಲಾಡ್ ಅವರ ಒಂದು ದೊಡ್ಡ ಅಭಿಮಾನಿ. ನಾವು ಅವರು ಏನೇನು ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಒಂದು ಶಿಕ್ಷಣದ ನಾಂದಿ ಆಡಿದ್ದಾರೆ ಅವರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಇದೇ ತುಮರಗುದ್ದಿ ಗ್ರಾಮವಾಸಿ. 2004-5ರಲ್ಲಿ ತನಕ ನಾವು ಬೊಮ್ಮಘಟ್ಟ ತನಕನೇ ನಾವು ಇಲ್ಲಿಂದ ನಡ್ಕೊಂಡು 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರಬೇಕಾಗಿತ್ತು. ಸೊ ನಮ್ಮೂರವರು ಎಲ್ಲ ಗ್ರಾಮಸ್ಥರು ಒಕ್ಕೂಟಾಗಿ ದಾದವ್ರ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ದಾದಾ ನಮ್ಮೂರಿಗೆ ಹೈಸ್ಕೂಲ್ ಇಲ್ಲ, ನಮ್ಮೂರಿಗೆ ತುಂಬ ಕಷ್ಟ ಆಗ್ತದೆ, ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬೊಮ್ಮಘಟ್ಟ ತನಕ ಹೋಗಬೇಕು 8, 9, 10ಕ್ಕೆ ಹೈಸ್ಕೂಲಿಗೆ. ಹೆಣ್ಮಕ್ಳಿಗೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಮುಂಚೆ ರೋಡ್ ಇರಲಿಲ್ಲ ಅವಾಗಿನ ದಾದಾ ಹೊಸದಾಗಿ MLA ಆಗಿದ್ದರು 2004-5ರಲ್ಲಿ. ಆ ಟೈಮಲ್ಲಿ ಎಲ್ಲ ಗ್ರಾಮಸ್ಥರು ಹೋಗಿ ನಾವು ಕೇಳ್ಕೊಂಡಾಗ ದಾದವರು ಆಯ್ತು ಬಿಡು ಮಾಡೋಣ ಅಂತ ಹೇಳಿದರು. ಅದಾದಮೇಲೆ ಬಂದರು, ಜಾಗ ನೋಡಿದರು. 9 ಎಕರೆ 55 ಸೆಂಟ್ಸು ನಮ್ಮೂರಲ್ಲಿ ಜಾಗನ ಅವರೇ ಸ್ವಂತ ಹಣದಿಂದ ಅದನ್ನ ಪರ್ಚೇಸ್ ಮಾಡಿ ಅದನ್ನು ಅವ್ರ ಹೆಸರಲ್ಲೇ ಮಾಡ್ಕೊಳ್ಲಾರ್ದಂಗೆ ಗೌರ್ಮೆಂಟ್ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿ ಅದೇ ಜಾಗಕ್ಕೆ ಮತ್ತು ಹೈಸ್ಕೂಲ್ನ ಅವರೇ ತೊಗೊಂಬಂದು ಹಾಕ್ಸ್ಕೊಟ್ರು. ಅದೊಂದಕ್ಕೆ ನಾನಾಗಿರ್ಬೋದು, ನಮ್ಮೂರಾಗಿರ್ಬೋದು, ತುಮರಗುದ್ದಿ ಸಮಸ್ತ ಗ್ರಾಮಸ್ಥರು ಸಂತೋಷ್ ಲಾಡ್ ಸಾಹೇಬರಿಗೂ ನಾವು ಎಲ್ಲರೂ ನಾವು ಸಾಯೋ ತನಕ ಈ ಊರಿರೋ ತನಕ ಅವರ ದಾದವರ ಈ ಕೊಡುಗೆ
ಅಜರಾಮರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೂರ ಕಡೆಯಿಂದ ಸಂಪೂರ್ಣ ತುಮರುಗುದ್ದಿ ಗ್ರಾಮಸ್ಥರ ಕಡೆಯಿಂದ ಅವರಿಗೆ ಒಂದು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಂಡೂರಿನ ಮಣ್ಣಿನ ಮಗ, ನಮ್ಮೆಲ್ಲರ ಪ್ರೀತಿಯ ದಾದಾ ಎಂದೇ ಪ್ರಖ್ಯಾತಿ ಪಡೆದ ಮೊನ್ನೆ ನಮ್ಮ ನಾಯಕರು ಮಾರ್ಗದರ್ಶಕರಾದ ಸಂತೋಷ್ ಲಾಡ್ ದಾದಾ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಈ ಯುವಕರಿಗೆ ಇವತ್ತು ಅವರು ಒಂದು ಮಾರ್ಗದರ್ಶನ ಮಾಡಿ ಇವತ್ತು ನೀವೆಲ್ಲ ಯುವಕರು ರಾಜಕೀಯಕ್ಕೆ ಬರ್ಬೇಕು ಅಂತಂದೇಳಿ ಅವರು ಯುವಕರಿಗೆ ಒತ್ತು ಕೊಟ್ಟು ಇವತ್ತೆಲ್ಲ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಾನು ಜಿಲ್ಲಾಧ್ಯಕ್ಷನ ಕಾರಣ ಕೂಡ ಅವರೇ ಆಗಿದ್ರು. ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸ್ಥಾನ ನಮಗೆ ಮಾಡಿಕೊಡ್ರಿ ದಾದಾ ಅಂತಂದೇಳಿ ಕೇಳಿದಾಗ ಹಿಂದು ಮುಂದೆ ಕೂಡ ನೋಡಿದೆ, ಆಯ್ತಲ್ಲೇ ನಮ್ಮ ಹುಡುಗ ನೀನ್ ಮಾಡ್ಕೋಗಲ್ಲ ಅಧ್ಯಕ್ಷ ಅಂತೇಳಿ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡೋಕೆ ಫೋನ್ ಹಚ್ಕೊಡು ಅಂತೇಳಿ ಎಲ್ಲ ಒಂದು 20 ಜನಕ್ಕೂ ಫೋನ್ ಮಾಡಿ ಮಾತಾಡಿದ್ರು. ನಾನು ನಿಜವಾಗ್ಲೂ ಕೂಡ ನಿಮಗೆ ಋಣಿಯಾಗಿದ್ದೀನಿ. ಸಂತೋಷ್ ದಾದಾ ನಮ್ಮ ಸಂಡೂರು ತಾಲೂಕಿಗೆ ಏನಾದರೂ ಬಂದರೆ, ನಮ್ಮ ಸಂಡೂರು ತಾಲೂಕಿನ ಹಳ್ಳಿಗಳಿಗೆ ಬಂದರೆ ಅವ್ರನ್ನ ಯಾರೂ ನಡೆಸ್ಕೊಂಡು ಹೋಗಲ್ಲ. ನಮ್ಮ ಹುಡುಗರೆಲ್ಲರೂ ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಅವ್ರನ್ನ ವಿಜೃಂಭಣೆಯಿಂದ ಅವರಿಗೆ ಸ್ವಾಗತ ಕೋರ್ತಿರ್ತೀವಿ. ಯಾವಾಗಾದರೂ ಚಿಕ್ಕವನಿದ್ದಾಗಲಿಂದ ಅವ್ರ ಹತ್ರ ಹೋಗಿ ಚಿಕ್ಕವರು ಇದ್ದಾಗಲಿಂದನೂ ಏನಾದರೂ ಸಹಾಯ ಕೇಳಿದರೆ ಸಾಕು, ಇಮಿಡಿಯೇಟಾಗಿ ಅಲ್ಲೇ ಸ್ಪಾಟಲ್ಲೇ ಸಹಾಯ ಮಾಡುವಂಥ ಒಂದು ಗುಣ ಇರ್ತಕ್ಕಂಥದ್ದು ಅದು ನಮ್ಮ ಏಕೈಕ ನಮ್ಮ ಸಂತೋಷ್ ದಾದಾಗೆ ಮಾತ್ರ. ಅವ್ರ ಪ್ರೀತಿ, ಅವ್ರ ವಿಶ್ವಾಸಕ್ಕೆ ಯುವಕರು ನಮ್ಮ ಸಂಡೂರು ತಾಲೂಕಿನಾಗ ಇರ್ತಕ್ಕಂಥ ಅಲ್ಲುದೋಗಿರೋ ಅಜ್ಜಿಯಿಂದ ಹಿಡಿದು ನಾವು ಚಿಕ್ಕ ಮಕ್ಕಳು ತನಕ ಸಂತೋಷ್ ದಾದಾ ಅಂದ ತಕ್ಷಣ ಇನ್ನೂ ಒಂದು ಎಕ್ಸೈಟ್ಮೆಂಟು. ನಮ್ಮ ಹಳ್ಳಿಗಳಲ್ಲಿ ನಾವು 2 ದಿನ ಒಂದೊಂದು ಸರಿ ಸ್ನಾನ ಮಾಡಲ್ಲ, 3 ದಿನ ಮಾಡಿರಲ್ಲ. ಆದರೆ ನಮ್ಮನ್ನು ಬಂದು ತಪ್ಕೊತಾರೆ. ನಾವು ಅನ್ಕೊತಿರ್ತೀವಿ ಸಂತೋಷ್ ದಾದಾ ಯಾಕೆ ಹಿಂಗೆ ಮಾಡ್ತಾರೆ, ಯಾಕಿದು ಅಂತೇಳಿ. 1 ದಿನ 2 ದಿನ ಆ್ಯಕ್ಟಿಂಗ್ ಮಾಡ್ಬೋದು, ಪ್ರತಿದಿನವೂ ಅದೇ ಥರ ಇರ್ತಾರೆ. ಹಾಗಾಗಿ ನನಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಸಂತೋಷ್ ದಾದಾ ನಮ್ಮ ಸಂಡೂರು ತಾಲೂಕಲ್ಲಿ ಹುಟ್ಟಿರೋದು. ಈ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಂದು ಮುಖವಾಣಿ ಅಂತ ಹೇಳೋಕ್ಕೆ ಅವ್ರನ್ನ ಇಷ್ಟಪಡ್ತೀವಿ. ಯಾಕಂದರೆ ಪ್ರತಿಯೊಬ್ಬ BJP ನಾಯಕರಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹಿಡಿದು ಡೆಲ್ಲಿ ತನಕ ಯಾವುದೇ ಸಮಸ್ಯೆಗೆ ಯಾವುದೇ ಒಂದು ಅಂತ ಬಂದರೆ BJP ಅವರಿಗೆ ತುಂಬ ಕಷ್ಟಕರ ಸಂಗತಿ ಆಗಿರೋದು ಯಾರೊಬ್ಬರು ನಾಯಕರು ಇದ್ದರೆ ಅದು ನಮ್ಮ ಸಂತೋಷ್ ಲಾಡ್ ದಾದಾ ಅಂತ ನಮ್ಮೂರು ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತಿದ್ದೀವಿ. ಲೇಬರ್ ಮಿನಿಸ್ಟರ್ ಅಂದರೆ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಎಲ್ಲ BJP ಗೌರ್ಮೆಂಟಲ್ಲಿ. ಬಟ್ ದಾದಾ ಬಂದಾಗಿಂದ ಲೇಬರ್ ಮಿನಿಸ್ಟರ್ ಅಂದರೆ ಇಡೀ ಕರ್ನಾಟಕನೇ ಲೇಬರ್ ಡಿಪಾರ್ಟ್ಮೆಂಟ್ನ ತಿರುಗಿ ನೋಡೋ ಥರ ಮಾಡಿದ್ದಾರೆ. ಎಲ್ಲ ಕಾರ್ಮಿಕರಿಗೂ ಪ್ರತಿಯೊಂದು ಮೂಲಭೂತ ಸೌಕರ್ಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಗಿರ್ಬೋದು, ಅವ್ರಿಗೆ ಕಿಟ್ ಆಗಿರ್ಬೋದು. ಅದಾದಮೇಲೆ ಈಗ ನೋಡಿ ಅವರು ಲೇಬರ್ಸ್ ಮಕ್ಕಳ ಯಾರು ಕಡೆಗಣಿಸಬಾರ್ದು ಅಂತಂದು ಅವರಿಗೆ ಒಂದೊಂದು ಡಿಸ್ಟಿಕ್ಕಿಗೆ ಪ್ರತಿಯೊಂದು ಕರ್ನಾಟಕ ಜಿಲ್ಲೆಯಲ್ಲಿ ಎಷ್ಟು ಡಿಸ್ಟಿಕ್ ಇದ್ದಾವೆ ಎಲ್ಲ ಡಿಸ್ಟಿಕ್ಕಿಗೂ 40 ಕೋಟಿ ಒಂದೊಂದು ಹಾಸ್ಟೆಲ್ ರೆಸಿಡೆನ್ಸಿ ಹಾಸ್ಟೆಲ್ ಮಾಡಿರೋದು ಅವರಿಗೆ. 2010ರಲ್ಲಿ ನಮ್ಮ ಅಮ್ಮನವ್ರನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ತಿಂತದ ಅಂತಂದು ಹೇಳಿದ್ರೆ, ಬರ್ಲಿ ನೀವೆಲ್ಲ ಯುವಕರು ಬರ್ಬೇಕು, ಯುವಕರೇ ದೇಶದ ಆಸ್ತಿ ಅಂತಂದು ಹೇಳಿ ನಮ್ಮನ್ನ ಪ್ರೇರೇಪಿಸಿ ನನ್ನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಅಮ್ಮನ ಗ್ರಾಮ ಪಂಚಾಯತಿ ಕಾಳಂಗೆರೆ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದ್ರು. ಅದಾದ ನಂತರ ಏನೊಂದು ಅವಕಾಶ ಬಂತು, ದಾದಾ ST ರಿಸರ್ವೇಶನ್ ಮಹಿಳೆ ಐತಿ, ನಮ್ಮಮ್ಮ ಅಜ್ಜಿನ ಗ್ರಾಮ ಪಂಚಾಯತ್ ಅಧ್ಯಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಯಾರಿಗೆ ಹೇಳ್ಬೇಕು, ಇಮಿಡಿಯೇಟ್ ಹೋಗಲ್ಲಿ ನಾನು ಶಾಸಕರಿಗೆ ಮಾತಾಡ್ತೀನಿ ಅಂತಂದೇಳಿ ಇಮಿಡಿಯೇಟ್ ಶಾಸಕರ ಹತ್ರ ಮಾತಾಡಿ ನಾನು ಶಾಸಕರಿಗೆ ಭೇಟಿ ಆದಾಗ ಅಧ್ಯಕ್ಷನ್ ಮಾಡ್ಬೇಕು ಅಂತಂದು ಹೇಳಿದಾಗ ಇದು ಸದಸ್ಯರು ಜಾಸ್ತಿ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಏನ್ ಬೇಕಲ್ರ ಸಪೋರ್ಟ್ ನಾನು ಮಾಡ್ತೀನಿ, ನಾನು ಅಧ್ಯಕ್ಷ ನಮ್ಮ ಮುಂದೆ ಬರ್ಬೇಕಲ್ಲ, ಅಲ್ಲಿಯವ್ರು ನನ್ನ ಮುಂದೆ ಬರಬೇಡ ಅಂತ ಹೇಳಿ ನನಗೆ ಹೇಳಿ ಕಳಿಸಿದ್ರು. ನನಗೂ ಸಹ ಈ ಸಮಾಜವೆಲ್ಲ ನನ್ನ ನೆತ್ತಿ ತುಳಿದು ಇನ್ನೇ ನಾಗರಾಜ್ DN ಇಲ್ಲ ಅನ್ನೋ ಒಂದು ಸಮಯದಲ್ಲಿ ನಾನು ಒಂದಿನ ಬೆಂಗಳೂರಿಗೆ ಹೋದೆ. ನಮ್ಮ ಚಿಕ್ಕಪ್ಪರು ನಾವೆಲ್ಲ ಹೋಗಿದಾಗ ಮನೇಲಿ ಹೋದೆ. ಇಲ್ಲಿ ಮನೆ ಒಳಗಡೆ ನನ್ನನ್ನು ಕರ್ಕೊಂಡೋಗಿ ಟಿಫಿನ್ ಮಾಡಿಸಿ ಊಟ ಮಾಡಿಸಿ, ನಾಗರಾಜ್ ನೀನು ಇದೇ ಥರ ಇರಬೇಕು, ನೀನು ಹಿಂಗೆ ಬದುಕಬೇಕು, ನೀನು ಇಷ್ಟೇ ಒಳ್ಳೇದಾಗಬೇಕು, ನೀನೇನೇ ಮಾಡಿದ್ರು ಬಡವರಿಗೋಸ್ಕರ ಮತ್ತು ನಮ್ಮ ಇರ್ತಕ್ಕಂಥ ಸುತ್ತಮುತ್ತಲಿಂದ ವಾತಾವರಣಕ್ಕೋಸ್ಕರ ನೀನು ಎಷ್ಟು ಕಷ್ಟಪಡ್ತೀಯ ಅಷ್ಟು ನೀನು ಮೇಲೆ ಹೋಗ್ತೀಯ, ನೀನು ಒಳ್ಳೆ ಒಂದು ಗುಣಗಳನ್ನು ನೀನು ಬೆಳೆಸ್ಕೋಬೇಕು, ನೀನು ಈ ರೀತಿಯಾಗಿ ನಡ್ಕೋಬೇಕು ಅಂತ ಹೇಳಿ ಅದನ್ನು ನಾನು ಬೆಳೆಸ್ಕೊಂಡಾಗ ನನಗೆ ಒಳ್ಳೆ ಒಂದು ಸಹಾಯ ಆಯಿತು. ಕೊಪ್ಪಳದಿಂದ ಮತ್ತು ನಾನು ಇರಬೇಕಾದ್ರೆ ದದಾ ನಾನು ಕಾರಲ್ಲಿ ನೀನು ಹತ್ಬೇಕು ದದಾ ಅಂದ ತಕ್ಷಣವೇ ಕಾರಲ್ಲಿ ಬಂದು ಇಮಿಡಿಯೇಟಾಗಿ ಕುಂತ್ಕೊಂಡು ಅಲ್ಲಿಂದ ನಾವು ಚಿತ್ರದುರ್ಗ ಮಠ ಹೋಗ್ಬೇಕಾದ್ರೆ ನನಗೆ ಸಲಹೆಗಳನ್ನು ಕೊಟ್ಟಿದ್ದದ, ಅದನ್ನು ಯಾವತ್ತಿಗೂ ನಾನು ಮರೆಯಲ್ಲ, ಅದನ್ನು ದಿನಾನೂ ಪಾಲಿಸ್ತಾ ಇದ್ದೀನಿ, ಅದನ್ನು ನಾನು ನೆನೆಸ್ಕೊಂಡೇ ನನ್ನ ಜೀವನನ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತಿದ್ದದ. ಈ ನನ್ನ ಉಸಿರಿರೋ ಮಠ ಯಾವತ್ತಿಗೂ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಕುಟುಂಬವನ್ನು, ನನ್ನ ಕುಟುಂಬವೂ ಸಹ ಸೇರಿ ನಿಮ್ಮನ್ನು ಯಾವಾಗಲೂ ನಾವು ಚಿರಋಣಿ ಆಗಿರ್ತಿದ್ದದ. ನನ್ನ ಉಸಿರಿರೋ ಮಠ ನಿಮ್ಮನ್ನು ಮರೆಯಲ್ಲ. ನೀವು ಮಾಡಿರ್ತಕ್ಕಂಥ ಸಹಾಯ, ನೀವು ನನ್ನನ್ನು ಕೈ ಹಿಡಿದು ನನ್ನ ಎಬ್ಬಿಸಿದಂಥ ಸಹಾಯ, ನಿಮ್ಮ ಇನ್ನೂ ಹೆಚ್ಚು ಮಟ್ಟಕ್ಕೆ ನಿಮ್ಮನ್ನು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನೋಡೋಕೆ ತುಂಬ ಇಷ್ಟಪಡ್ತಿದ್ವಿ. ನಾವು ಸಣ್ಣಗಿದ್ದಾಗಲಿಂದ ಕೂಡ
ಕ್ರಿಕೆಟ್ ಆಡರ್ಲೆ, ವಾಲಿಬಾಲ್ ಆಡರ್ಲೆ, ಕಬಡ್ಡಿ ಆಡರ್ಲೆ, ಅದಾಡ್ರಿ ಇದಾಡ್ರಲೆ ಅಂತ ಹೇಳಿ ನಮ್ಮ ಹತ್ರ ಭೇದ ಭಾವ ಇಲ್ಲನೆ ಮಾತಾಡಿ ಅವ್ರು ಒಂಥರ ಯಾರೋ ಅಂತಾರ ಲೇ ಅಂತಾರ. ಲೇ ಅಂದ್ರೆ ನಮಗೆ ಪ್ರೀತಿ ಇದ್ದಂಗೆ ಅದು. ಲೇ ಅನ್ನೋದೇ ನಮಗೆ, ಲೇ ಅಂದಿಲ್ಲ ನಮಗೆ ಬೇಜಾರಾಗ್ತದೆ. ಯಾಕೆ ನಮಗೆ ಇವತ್ತು ದಾದಾ ಲೇ ಅಂದಿಲ್ಲ, ಯಾಕೋ ಇವತ್ತು ಬೇಜಾರಿದ್ದಂಗ ಅದಾರ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ನೋಡ್ಕೊಂತಿದ್ರು. ಅವರ ಸಮಾಜಮುಖಿ ಕಾರ್ಯಕ್ರಮಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತಾವು ಇನ್ನೂ ಕೂಡ ಮುಂದೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿದ್ದೀರಿ, ಮುಂದಿನ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗ್ಬೇಕಂತ ಹೇಳಿ ಕೇಳ್ಕೊತಿದ್ದೀನಿ. ಆ ಕಾರ್ತಿಕೇಯ ತಮ್ಗೆ ಆರೋಗ್ಯ ಆಯುಷ್ ಕರುಣಿಸಿ ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ರಾಜಕೀಯವಾಗಿ ಬೆಳಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳ ಅಂತ ಹೇಳಿ ಕೇಳ್ತಾ, ಅದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ಸಂತೋಷ್ ದಾದಾ CM ಆಗಬೇಕು. ಅವರು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನದಾಗಿ ಸಹಾಯ ಮಾಡಬೇಕು. ನಮ್ಮ ಸಂಡೂರು ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾಗೆ ಎಲ್ಲರಿಗೂ ಸಹಾಯ ಮಾಡಬೇಕು. ಅವರಿಂದ ಒಳ್ಳೇದಾಗಬೇಕನ್ನೋದು ನಮ್ಮ ಆಸೆ. ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿಯೂ ಸಂತೋಷ್ ಲಾಡ್ ಪ್ರಬುದ್ಧರು. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರ ಸಂಕಿರಣಗಳನ್ನ ಆಯೋಜಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾರೆ. ಪಹಲ್ಗಾಮ್ನಲ್ಲಿ ಕನ್ನಡಿಗರ ರಕ್ಷಣೆ, ವಯನಾಡು ಭೂಕುಸಿತ ದುರಂತ, ಒಡಿಶಾ ರೈಲು ದುರಂತಗಳಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾಡಿಗೆ ಕರೆತಂದಿದ್ದಾರೆ. ಉತ್ತರಾಖಂಡ್ ಜಲಪ್ರಳಯದ ವೇಳೆ 250ಕ್ಕೂ ಹೆಚ್ಚು ಕನ್ನಡಿಗರನ್ನ ರಾಜ್ಯಕ್ಕೆ ಕರೆತಂದ ಘಟನೆ ಐತಿಹಾಸಿಕ. ಆನಂತರ ರಾಜ್ಯದ ಹೊರಗಡೆ ಯಾವುದೇ ಪ್ರಾಕೃತಿಕ ಅವಘಡಗಳಾದರೂ ಸರ್ಕಾರದ ಪರವಾಗಿ ಸಂತೋಷ್ ಲಾಡ್ ಜೋಪಾನವಾಗಿ ಕರೆತರ್ತಾರೆ ಎಂಬಂತೆ ಪ್ರಾಂಡಾದವರು. ಬಳ್ಳಾರಿ ಭಾಗದಲ್ಲಿ 3 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ, 15,000 ಕರೋನಾ ವಾರಿಯರ್ಸ್ಗೆ ಸನ್ಮಾನ, ಕೋವಿಡ್ ಸಂದರ್ಭದಲ್ಲಿ 700 ಟನ್ ಅಕ್ಕಿ ವಿತರಣೆ, ಹೀಗೆ ಸಾಲು ಸಾಲು ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸಿದವರು ಸಂತೋಷ್ ಲಾಡ್. ಇದೆಲ್ಲದರ ಮಧ್ಯೆಯೂ ಸಂಡೂರಿಗರನ್ನ ಕೈಬಿಟ್ಟಿಲ್ಲ. ಸಂಸದ ತುಕಾರಾಂ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಸಹಭಾಗಿತ್ವದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನ ಮುಂದುವರೆಸಿದ್ದಾರೆ. ಅವರ ಸೇವೆಯನ್ನ ಇಂದಿಗೂ ನೆನೆಯುವ ಜನರು ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ತುಕಾರಾಂ ಮತ್ತು ಅನ್ನಪೂರ್ಣ ತುಕಾರಾಂ ಅವರ ಸೇವೆಯನ್ನ ಉಲ್ಲೇಖಿಸುತ್ತಾರೆ. ಈ 3 ನಾಯಕರ ಮಾರ್ಗದರ್ಶನದಲ್ಲಿ ಮುಖಂಡರಾದ ಆರ್ ಧನಂಜಯ್ ಅವರ ಸಂಚಾಲಕತ್ವದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಸಂಡೂರು ಕ್ಷೇತ್ರಕ್ಕೆ ತೆರೆಮರೆಯಲ್ಲಿ ಗಮನಾರ್ಹ ಸೇವೆ ನೀಡುತ್ತಿದೆ. ನಮಸ್ಕಾರ, ಬನ್ನೇಟಿ ರಂಗಪ್ಪ ಅಂತೇಳಿ ನಮ್ಮ ಹೆಸರು. ಬನ್ನೇಟಿಯಿಂದ ಮಾತಾಡ್ತಾ ಇರೋದು. ಸಂತೋಷ್ ಲಾಡ್ ಸರ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಭಾಳ ಅವ್ರ ಸಾಧನೆಗಳು ಭಾಳ ಇದ್ದಾವೆ. ನಮ್ಮ ಬನ್ನೇಟಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಜನರಿಗೆ ಇರೋಕ್ಕೆ ಇಲ್ಲಿ ಜಾಗದ ಸಮಸ್ಯೆ ಇತ್ತು. ಆಗಿನ ಟೈಮಲ್ಲಿ ದಾದಾವರು ಸ್ವಂತ 4 ಎಕರೆ ಅವ್ರದ್ದು ಸ್ವಂತ ದುಡ್ಡಲ್ಲಿ ನಮಗೆ 84 ಕುಟುಂಬ ಏನಾದರೂ ಬದುಕ್ತಾ ಇದ್ದಾವೆ ಇವತ್ತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಊರಿಗೆ ಕೊಡುಗೆ ಅವ್ರದ್ದು. ನಮಸ್ಕಾರ, ನನ್ನ ಹೆಸರು ಕೆ ಸೂರ್ಯನಾರಾಯಣ, ಕುರುಕುಪ್ಪ ಪುರಸಭೆ ಅಧ್ಯಕ್ಷರು. ಸಂತೋಷ್ ಲಾಡ್ ಸಾಹೇಬರ 51ನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ನಮ್ಮ ಕಾರ್ಮಿಕ ಇಲಾಖೆ ಕಡೆಯಿಂದ ಸ್ಮಾರ್ಟ್ ಕಾರ್ಡ್ ಟೈಪ್ ವಿತರಣೆ ಮಾಡಿ ಡ್ರೈವರ್ಗಳಿಗೆ, ಮೇಷನರಿಗೆ, ಆಮೇಲೆ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತಾ ಇದೆ ಬಡವರಿಗೆ. ನನ್ನ ಹೆಸರು ವನಹನುಮಯ್ಯ ಅಂತ ಅಂಕಮ್ನಾಳು. ನಮಗೆ ನಮ್ಮ ದಣಿ ಆಸರ ಆಗಿ ನಿಂತಿರೋದಂದರೆ ಒಂದು ಆಸ್ಪತ್ರೆ ಆಗಿರಲಿ, ಒಂದು ಭೂಮಿ ಆಗಿರಲಿ, ನಮಗೆ ಅಷ್ಟೊಂದು ಸಹಾಯ ಮಾಡೇನೆ. ನನ್ನ ಆಸ್ಪತ್ರೆಯಲ್ಲಿ 3 ಸಲ ನಾನು ಹೋಗೋಂಥ ವ್ಯಕ್ತಿನ ಉಳಿಸ್ಕೊಂಬಂದು ಬಂದನೆ ಆ ದಣಿ ಮೇಲತ್ತು. ನಮಗೆ ನಮ್ಮ ಕುಟುಂಬಕ್ಕೆ ಒಂದು ಊರುಗೋಲಾಗಿ ನಿಂತಿರುವಂಥ ವ್ಯಕ್ತಿ ಯಾರಂದರೆ ನಮ್ಮ ಕುಟುಂಬಕ್ಕೆ ಸಂತೋಷ್ ಲಾಡು. ನಮ್ಮದು ಒಂದು ಸಣ್ಣ ಗ್ರಾಮ. ಇಂಥ ಗ್ರಾಮಕ್ಕೆ ಒಂದು ಮುರಾರ್ಜಿ ಅಂತ ಸ್ಕೂಲನ್ನು ಕೊಟ್ಟಾರ ಸಾರ್. ನಮ್ಮೂರಿಗೆ ಅವರು ಮುರಾರ್ಜಿ ಸ್ಕೂಲ್ ಕೊಟ್ಟರು. ಇಂಥ ಅನೇಕ ಕೆಲಸಗಳು ಸಾರು ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ, ನಮ್ಮ ಇಡೀ ಸಂಡೂರು ತಾಲೂಕಿಗೆ ಆಗಿರ್ಬೋದು, ಇವಾಗ ರಾಜ್ಯಕ್ಕೆ ಕೂಡ ಅವರು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾರು. ಸಂತೋಷ್ ಲಾಡ್ ಸಾಹೇಬರು ಫೌಂಡೇಶನ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬುಕ್ಸು, ಸ್ಕಾಲರ್ಶಿಪ್ಸು ಒಂದು ಒಳ್ಳೆ ಬಡವರಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ನನ್ನ ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದ ಒಂದು ಒಳ್ಳೆ ಗುಣ. ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂಡ ಕಾರಣ ತಾವೇ. ನಮ್ಮ ಒಂದು ಸಣ್ಣ ಸಮಾಜವನ್ನು ಗುರುತಿಸಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿರಿ. ಎಲ್ಲ ಸಮಾಜವನ್ನು ಒಂದೇ ದೃಷ್ಟಿಯಿಂದ, ಒಂದೇ ಸಮಾನತೆಯಿಂದ ತಾವು ಎಲ್ಲರಿಗೂ ಒಂದು ಸಮಾನತೆ ಹಕ್ಕನ್ನು ತಾವು ನೀಡ್ತಿದ್ದೀರಿ. ಯುವಕರಿಗೆ ಮತ್ತು
ಒಂದು ಒಳ್ಳೆ ಪ್ರೋತ್ಸಾಹ ತಮ್ಮ ಕಡೆಯಿಂದ ಆಗ್ತಾ ಇದೆ ಸರ್. ಅವ್ರು ಅಲ್ಲಿಂದ ನಮ್ಮನ್ನು ಕೈ ಬಿಡ್ಲಿದ್ದಂಗೆ ನನಗೆಲ್ಲದು ಒಂದು ಆಸ್ತಿನೂ ಮಾಡಿಕೊಟ್ಟಾರೆ, ನನಗೆ ಆ ಮನೆನೂ ಕಟ್ಸಿಕೊಟ್ಟಾರೆ, ನನ್ನ ಮಕ್ಕಳು ಮದುವೆ ಆದ್ರೂ ನೋಡ್ಯಾರೆ. ಮೇಲ್ತು ಡಾಕ್ಟ್ರು ಆಸ್ಪತ್ರೆ ಏನಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಕೂಡ ತೋರಿಸ್ಯಾನೆ. ಈ ಊರಿನ ವಿಚಾರ ಕೂಡ ಇಷ್ಟು ನಮ್ಮ ತಾಲೂಕಿನಾಗ ಒಂದು ಸಣ್ಣರಿಗೆ ಅಣ್ಣ ಆಗಿರ್ಬೋದು, ತಂದೆ ಆಗಿರ್ಬೋದು, ಮತ್ತು ದೊಡ್ಡವರಿಗೆ ಮೊಮ್ಮಗ ಆದ್ಲಿತ್ತಿಯಿಂದ ಆತ ಇಲ್ಲಿ ನಮ್ಮ ಸೊಂಡ್ರು ತಾಲೂಕಿನಲ್ಲಿ ಮೇಲ್ಗೈ ಅಂತ ಅಂದರೆ ನಮ್ಮ ಸಂತೋಷ್ ಲಾಡನೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸಾರ್ ಬಗ್ಗೆ ಸುಮಾರು 2004ರಲ್ಲಿ ಸಾರ್ ಶಾಸಕರಾದಾಗಲಿಂದ ನಮ್ಮ ಕುಟುಂಬಕ್ಕೆ ಅವ್ರಿಗೆ ನಮಗೆ ಭಾಳ ಒಡನಾಟ ಇತ್ತು. ಸಾರು ಭಾಳ ಟೈಮ್ ನಮ್ಮ ಮನೆಗೆ ಕೂಡ ಬಂದು ಹೋಗಿದ್ದಂಥ ದಿನಗಳು ಕೂಡ ಇದ್ದಾಗ, ಅದಾದ ನಂತರ ಸಾರ್ದು ಇದುವರೆಗೂ ಕೂಡ ನಮ್ಮ ಮನೆಯಲ್ಲಿ ಅವ್ರು ಏನು JDS ಅಲ್ಲಿ ನಿಂತಿದ್ರು ಆ ಪಾಂಪ್ಲೆಂಟ್ ಕೂಡ ನಮ್ಮ ದೊಡ್ಡಣ್ಣವರು ಒಂದು ಟ್ರಂಕಲ್ಲಿ ಹಳೆ ಒಂದು ಟ್ರಂಕಲ್ಲಿ ಹಾಕಿ ಇಟ್ಟಿದ್ದಾರೆ. ಅವರು ಅಷ್ಟೊಂದು ಅಭಿಮಾನ ನಮ್ಮ ಕುಟುಂಬದವರು ಅವ್ರ ಮೇಲೆ. ಕಾರಣಾಂತರದಿಂದ ಸಾರು 2004ರಲ್ಲಿ ಕಲಗಟ್ಟಿಗೆ ಹೋಗ್ಬೇಕಾಗಿ ಬಂತು. 2008ರಲ್ಲಿ ಒಳ್ಳೆ ನಾಯಕ ತುಕಾರಾಮ್ ಸಾರ್ ಅಂತ ನಾಯಕನ್ನ ಕೊಟ್ಟರೆ ದಾದಾ ನಮ್ಮ ಸೊಂಡೂರು ತಾಲೂಕಿಗೆ ನಮಸ್ಕಾರಗಳು. ಅದಾದ ನಂತರ ಅಕ್ಕ ಕೂಡ ಅದೇ ದಾರಿಯಲ್ಲಿ, ಅನ್ನಪೂರ್ಣ ಅಕ್ಕರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ ಒಂದು ಒಳ್ಳೆ ಹೆಸರಿದೆ ಸರ್. ಇನ್ನು ಮುಂದೆ ನೀವು ರಾಜಕೀಯವಾಗಿ ಇನ್ನೂ ಎತ್ತರ ಬೆಳಿಬೇಕಂತೇಳಿ ಆ ದೇವರಲ್ಲೇ ಪ್ರಾರ್ಥಿಸ್ತಾ, ಈ ದಿನ ಆತನ ಹುಟ್ಟಿನ ಹಬ್ಬ ವಿಚಾರದಿಂದ ಆತ ಬಹಳ ಮೇಲೆ ಎತ್ತರ ಹೋಗಲಿ, ನಮ್ಮ ತಾಲೂಕಿನ ಜನ ಎಲ್ಲ ಆತನ ಆಶೀರ್ವಾದ ಇರಲಿ, ಇನ್ನೂ ಹೆಚ್ಚಿನ ಮಟ್ಟದಿಂದ ಸಂತೋಷ ಲಾಡು ಆಗಲೆಂದು ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ. ದಾದಾ, ನಮ್ಮದು ಒಂದು ಆಸೆ, ನೀವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕನ್ನೋ ಆಸೆ ನಮಗಿದೆ. ಆ ದೇವರು ಆ ಶಕ್ತಿ ಅದನ್ನೆಲ್ಲ ನಿಮಗೆ ಕರುಣಿಸಿಲ್ಲ ಅಂತಂದು ನಮ್ಮ ಮನೆ ದೇವರನ್ನ ಕೇಳ್ಕೊಂತೀನಿ. ಸಚಿವರಾಗುವ ಮುನ್ನವೇ ಸಂತೋಷ್ ಲಾಡ್ ಸುಮಾರು 2 ಲಕ್ಷ ಜನರಿಗೆ ಉಚಿತ ಇನ್ಸೂರೆನ್ಸ್ ಮಾಡಿಸಿದ್ರು. 10,000 ಆಟೋ ಚಾಲಕರಿಗೆ ವಿಮೆ ಮಾಡಿಸಿದ್ದಾರೆ. ಇವರು ಸಚಿವರಾದ ನಂತರ ಕಾರ್ಮಿಕ ಇಲಾಖೆಗೆ ಹೊಸ ಮೆರುಗು ಬಂದಿದೆ ಎಂಬುದು ಇವರ ಅಭಿಮಾನಿಗಳ ಅಭಿಮತ. ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳು, ಸಂಚಾರಿ ಆರೋಗ್ಯ ಘಟಕಗಳ ಉಚಿತ ಸೇವೆ, ಖಾಸಗಿ ಸಾರಿಗೆ ನೌಕರರ ಅಪಘಾತ ಪರಿಹಾರ, ಪತ್ರಿಕಾ ವಿತರಕರಿಗೆ ಸಹಾಯ ನಿಧಿ, ಸಿನಿಮಾ ಕಾರ್ಯಕರ್ತರಿಗೆ ಕಲ್ಯಾಣ ಮಸೂದೆ, ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಯೋಜನೆಗಳು ಸೇರಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರ ಸುದೀರ್ಘ ರಾಜಕೀಯ ಜರ್ನಿಯಲ್ಲಿ ಹಲವಾರು ನೂತನ ಯೋಜನೆಗಳನ್ನ ರೂಪಿಸುತ್ತಾ ಭರವಸೆಯ ನಾಯಕರಾಗಿ ಮುನ್ನುಗ್ಗುತ್ತಾರೆ. ತಮ್ಮೊಂದಿಗೆ ಅನೇಕರನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ, ಇನ್ನು ಬೆಳೆಸುತ್ತಿದ್ದಾರೆ. ಹೇಗಿರುವಾಗ ಸಂತೋಷ್ ಲಾಡ್ ಮುಂಬರುವ ದಿನಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಬೇಕು, ಮುಖ್ಯಮಂತ್ರಿ ಆಗಬೇಕು ಎಂಬುದು ಕೂಡ ಅವರ ಅಭಿಮಾನಿಗಳ ಆಸೆ. ಎಲ್ಲರಿಗೂ ನಮಸ್ಕಾರ. ನಮ್ಮೂರು ದೌಲತ್ಪುರ. ನನ್ನ ಹೆಸರು ಡೌಲಿ ಅಂತೇಳಿ. ದಾದವರ 51ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಾದವರು ಸುಮಾರು ವರ್ಷಗಳ ಹಿಂದೆ ಸೊಂಡೂರು ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾಗಿ ಇದ್ರು. ಈಗ ಅವರು ಕ್ಷೇತ್ರದಿಂದ ದೂರ ಆಗಿದ್ದಾರೆ. ದೂರ ಆದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸಲ್ಲಿ ನಿರಂತರವಾಗಿದ್ದಾರೆ. ಹಾಗೆ ಸೊಂಡೂರು ಜನತೆಯ ಮನಸ್ಸಿನಲ್ಲೂ ಸಹ ನಿರಂತರವಾಗಿದ್ದಾರೆ. ಹಾಗೆ ದಾದವರು ನಾವು ಬೆಂಗಳೂರಿಗೆ ಹೋದಾಗ ಭೇಟಿ ಆಗ್ತಾರೆ. ಭೇಟಿ ಆದಾಗ ನಮ್ಮ ಊರಿನ ಯೋಗಕ್ಷೇಮ ಬಗ್ಗೆ ಕೇಳ್ಕೊಂತಾರೆ. ಹಾಗೆ ನಮ್ಮ ಊರಲ್ಲಿ ದಾದವರ ಬಾಲ್ಯದ ಗೆಳೆಯರು ಸಹ ಇದ್ದಾರೆ. ಹಾಗೆ ನಿಮ್ಮೂರಿನ ಯುವಕರ ಪರಿಸ್ಥಿತಿ ಹೇಗಿದೆ ಅಂತ ಕೇಳ್ತಾರೆ. ಅದ ನಂತರ ದಾದವರು ನೀವೆಲ್ಲ ಯುವಕರು ಮುಂದೆ ಬರ್ಬೇಕಂತೇಳಿ ಸ್ಫೂರ್ತಿ ತುಂಬ್ತಾರೆ. ಸೊಂಡೂರಿಗೆ ಅವರು ಮಾಡಿದಂತ ಕೊಡುಗೆ ಅಪಾರ. ಅವ್ರೀಗ ನಮ್ಮಿಂದ ದೂರ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ನಮಗೆ ಹತ್ರ ಆಗ್ಬೋದು ಅಂತೇಳಿ ನಾವು ಬಯಸ್ತೀವಿ. ಹಾಗೆ ದಾದವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಎಲ್ಲ ಯುವಕರು ಕೂಡಿ ಅಜ್ಮೀರ್ ದರ್ಗಾಕ್ಕೆ ಭೇಟಿ ನೀಡಿ ಅಲ್ಲಿ ದರ್ಗಾದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ದಾದವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಅವರು ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತೇಳಿ ಎಲ್ಲ ನಮ್ಮ ಊರಿನ ಯುವಕರ ಆಶೆ ಹಾಗೂ ಸೊಂಡೂರು ತಾಲೂಕಿನ ಯುವಕರ ಆಶೆ, ಹಾಗೆ ಇಡೀ ಬಳ್ಳಾರಿ ಜಿಲ್ಲೆಯ ಜನರ ಆಶಯವಾಗಿದೆ. ಆದುದರಿಂದ ದಾದವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಅಜ್ಮೀರ್ ದರ್ಗಾದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಅವರಿಗೆ ದೇವರಲ್ಲಿ ಬೇಡ್ಕೊಂಡಿವಿ. ಅವರಿಗೆ ಇನ್ನೂ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ, ಆರೋಗ್ಯ ಆಯಸ್ಸು ಮತ್ತೆ ಯಶಸ್ಸು ಒಳ್ಳೆ ಅಂತೇಳಿ ನಾವು ಅಜ್ಮೀರ್ ದರ್ಗಾದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇವತ್ತು ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ. ಈ ದಿನವನ್ನ ಅವರ ಅಭಿಮಾನಿಗಳು, ಹಿಂಬಾಲಕರು, ಪಕ್ಷದ ಕಾರ್ಯಕರ್ತರು ಸಂತಸದಿಂದ ಆಚರಿಸುತ್ತಾರೆ.
ಈ ಶುಭ ಸಂದರ್ಭದಲ್ಲಿ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ ತಂಡದಿಂದಲೂ ಶುಭ ಹಾರೈಕೆಗಳು. ಇದು ಈ ದಿನದ ವಿಶೇಷ. ಇದೇ ರೀತಿ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ವಾಹಿನಿ ಪ್ರಸಾರ ಮಾಡಲಿದೆ. ನಮ್ಮ ವಾಹಿನಿ ಬೆಳವಣಿಗೆಗೆ ನಿಮ್ಮ ಸಹಕಾರ ಅಗತ್ಯ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗುವುದೇ ನೀವು ನಮಗೆ ನೀಡುವ ಬೆಂಬಲ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.